ಗುರುಗಳೇ ಮತ್ತೊಂದು ಮಾತು ಹೇಳ್ತೀನಿ, ನಮ್ಮಲ್ಲೆಲ್ಲದರಲ್ಲೂ ಕೂಡ ಭಗವಂತನನ್ನು ಸಾಕ್ಷಾತ್ಕಾರಗೊಳ್ಬೇಕು ಅಂತಂದರೆ, ಭಗವಂತನ ಜೊತೆ ಕನೆಕ್ಟ್ ಆಗಬೇಕು ಅಂತಂದರೆ ನೀವು ಪವರ್ಫುಲ್ ದೇವರು ಅಂತಲ್ಲ, ನಿಮ್ಮ ಕುಲದೇವರ ಮುಖಾಂತರ ಹೋಗಿ ಅಂತಿರುತ್ತೆ. ನಿಮ್ಮ ಕುಲದೇವರನ್ನ ಮರಿಬೇಡಿ. ನಿಮ್ಮ ಕುಲದೇವರನ್ನ ಈಗ ಶ್ರೀರಾಮಚಂದ್ರ ಸೂರ್ಯವಂಶದ ರಾಜ, ಇಕ್ವಾಕ್ ವಂಶದ ರಾಜ, ಅವ್ರಿಗೊಂದು ಕುಲದೇವತೆ ಅಂತಿರುತ್ತಲ್ಲ. ಈಗ ಅಲ್ಲಿ ರಾಜನನ್ನು ಮತ್ತೆ ಅಂದರೆ ದೇವರು ಪ್ಲಸ್ ರಾಜ ಅಲ್ಲಿ ಅಯೋಧ್ಯೆಯಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಾಗ ಕುಲದೇವರನ್ನು ಮರೆಯೋದು ಸರಿಯೇ? ಕುಲದೇವರನ್ನ ಏನು ಮಾಡಬೇಕಾಗಿದ್ರೆ? ಯಾರು ಕುಲದೇವರು ರಾಮನಿಗೆ? ರಾಮನ ಕುಲದೇವರು ಅಲ್ಲಿ ದೇವಕಾಳಿ ಅಂತ. ಆ ದೇವಸ್ಥಾನ ಜೀರ್ಣ ಶೀರ್ಣವಾಗಿತ್ತು. 2002ನೇ ವರ್ಷದಲ್ಲಿ ನಮಗೆ ಅದೊಂದು ದೃಷ್ಟಾಂತವಾಯಿತು. ಅಲ್ಲಿ ದೇವಕಾಳಿ ದೇವಸ್ಥಾನ ಈ ಥರ ಜೀರ್ಣ ಶೀರ್ಣವಾಗಿದೆ, ಅದನ್ನು ಉದ್ಧಾರ ಆಗೋ ತನಕ ಅಯೋಧ್ಯೆಯಲ್ಲಿ ಹಿಂಸೆ ನಿಲ್ಲೋದಿಲ್ಲ ಅಂತ. ಹಿಂಸಾ ರಕ್ತಪಾತಗಳು ಅದು ಇದು ನಡೀತಲೇ ಇತ್ತು. ಏನಾದರೂ ಒಂದು ಅಲ್ಲಿ ಯಾವಾಗಲೂ ಸಮಸ್ಯೆ ಇತ್ತು. ನಾವು ಹೋಗಿರ್ತಿರ್ಲಿಲ್ಲ ಯಾವತ್ತು ಅಯೋಧ್ಯೆಗೆ, ಹೋಗಿರ್ತಿಲ್ಲ ಅದಕ್ಕೆ ಹಿಂದೆ. ಆಮೇಲೆ ನಾವು ಅಲ್ಲಿ ವಿಚಾರ ಮಾಡಿದ್ವು, ಕೇಳಿದ್ವು, ಅಲ್ಲಿ ಥರ ಒಂದು ಕಾಳಿ ದೇವಸ್ಥಾನ ಇದೆಯಾ, ರಾಮನ ಕುಲದೇವಿ. ಗೊತ್ತಾಯಿತು, ಇದೆ ಅಂತ. ಅದು ಅಲ್ಲಿ ಇರೋ ಕೊಳನೂ ಕೂಡ ಒಳ್ಳೆ ಗಾರ್ಬೇಜ್ ಡಂಪ್. ಅಯೋಧ್ಯೆನಲ್ಲೇ ಇದೆ ದೇವಕಾಳಿ ಅಂತ. ಅದು ತುಂಬ ಜೀರ್ಣ ಅವಸ್ಥೆಯಲ್ಲಿತ್ತು, ಶಿಥಿಲಾವಸ್ಥೆಯಲ್ಲಿತ್ತು. ಅಲ್ಲಿ ಇರ್ತಕ್ಕಂಥ ಕೆರೆಯನ್ನು ಕೂಡ ಎಲ್ಲ ಗಾರ್ಬೇಜ್ ಡಂಪಾಗಿ ಮಾಡ್ಕೊಂಡಿದ್ರೆ, ಕಸ ಗಿಸ ತುಂಬೋ ಹಾಗೆ. ಸೊ ನಾವು ಹೋಗಿ ಅದನ್ನು ರಿನೋವೇಟ್ ಮಾಡಿಸಿದ್ದು. ರಿನೋವೇಟ್ ಮಾಡಿಸಿ ಅವಾಗ ಅಶೋಕ್ ಸಿಂಗಲ್ ಅವರು ಬಂದಿದ್ರು ನಮ್ಮ ಜೊತೆಗೆ. ಅವ್ರಿಗೆ ನಿಂತರೆ ಕೂತ್ರೆ ಇದೊಂದೇ ಸ್ಮರಣೆ ಇದೆ, ರಾಮ ಮಂದಿರ ಯಾವಾಗ ಆಗುತ್ತೋ ನಾವು ನೋಡ್ತೀವೋ ಇಲ್ವೋ ಅನ್ನೋದೇ ಒಂದು. ವಾಜಪೇಯಿ ಸರ್ಕಾರ ಇತ್ತು. ವಾಜಪೇಯಿ ಅವರು ನಮಗೆ ಮೊದಲು ಅವರೇ ಕರೆದು, ಗುರುದೇವ್ ನೀವು ನಿಮ್ಗೆ ಎಲ್ಲ ಪಕ್ಷದಲ್ಲೂ ನಿಮ್ಮ ಸ್ವೀಕೃತಿ ಇದೆ, ನೀವು ಇವ್ರನ್ನ ಮಧ್ಯಸ್ಥಿಗೆ ಕೂತ್ಕೊಂಡು ಮಾಡಬೇಕು ಅಂತ ಕೇಳಿದ್ದು. ಸೊ ಆ ದೇವಕಾಳಿ ಮಂದಿರದ ಜೀರ್ಣೋದ್ಧಾರ ಚೆನ್ನಾಗಾಯಿತು. ಆಮೇಲೆ ಆ ಕೊಳದಲ್ಲೂ ಎಲ್ಲ ನೀರು ಬಂದು ಚೆನ್ನಾಗಿ ಅದಾದ ಮೇಲೆ ನೋಡಿ ಕೆಲಸ ನಿಧಾನಕ್ಕೆ. ಆಗ ನಮ್ಗೆ ಅನ್ನಿಸ್ತು 14 ವರ್ಷ ಆಗತ್ತೆ ಇದು ಮುಗಿದ ಮೇಲೆ. ಹಾಗೆ ಮತ್ತೆ ಶುರುವಾಯಿತು.